ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ ನಾನು ನಿಮ್ಗೆ ಅಕ್ಕಿ ಪಾಯಸನ ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಅಕ್ಕಿ ಪಾಯಸನ ನೀವು ಹಬ್ಬಗಳಲ್ಲಿ ದೇವರಿಗೆ ನೈವೇದ್ಯಕ್ಕೆ ಮಾಡುವಂತಹ ರೆಸಿಪಿ ಆಗಿರುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಇದು ಈ ಅಕ್ಕಿ ಪಾಯಸನ ನೀವು ಆಫ್ಟರ್ನೂನ್ ಲಂಚ್ ಗಾದ್ರೂ ಆಗಿರ್ಬೋದು, ನೈಟ್ ಡಿನ್ನರ್ ಗಾದ್ರೂ ಆಗಿರ್ಬೋದು ಯೂಸ್ ಮಾಡ್ಬೋದು. ಸಕ್ಕತ್ತಾಗಿರುತ್ತೆ ಟೇಸ್ಟ್ ಇದು. ಮತ್ತೆ ಇದನ್ನ ಕುಕ್ಕರ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ವಿತಿನ್ 10 to 15 ಮಿನಿಟ್ಸ್ ಒಳಗಡೆ ಆಗುವಂತಹ ರೆಸಿಪಿ ಫ್ರೆಂಡ್ಸ್ ಇದು. ಬನ್ನಿ ಹಾಗಾದ್ರೆ ಈ ಅಕ್ಕಿ ಪಾಯಸನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ. ಅಕ್ಕಿ ಪಾಯಸ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ, ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಈ ಅಕ್ಕಿನ ನಾನು ಈ ಕಪ್ಪಲ್ಲಿ 1/4 ಕಪ್ ಆಗಷ್ಟು ಅಕ್ಕಿನ ತಗೊಂಡಿದ್ದೀನಿ. ರೇಷನ್ ಅಕ್ಕಿ ಯೂಸ್ ಮಾಡೋದ್ರಿಂದ ಅಕ್ಕಿ ಪಾಯಸ ತುಂಬಾ ಟೇಸ್ಟಿ ಆಗಿ ಬರುತ್ತೆ. ನೀವು ನಾರ್ಮಲ್ ರೈಸ್ಗಿನ ರೇಷನ್ ಅಕ್ಕಿನ ಯೂಸ್ ಮಾಡಿ. ಮೊಸರು ತಗೊಂಡಿದ್ದೀನಿ ನೋಡಿ, ಈ ಕಪ್ಪಲ್ಲಿ ಫುಲ್ ಕಪ್ ಆಗಷ್ಟು ನಾನು ಮೊಸರನ್ನ ತಗೊಂಡಿದ್ದೀನಿ. ನೋಡ್ಬಿಟ್ಟು ಹಾಕೊಳ್ಳಿ, ನೀವು ಗಟ್ಟಿ ಮೊಸರನ್ನ ಯೂಸ್ ಮಾಡಿ. ಕಾಯಿಸ್ದೇ ಇರೋ ಹಸಿ ಹಾಲು ಇದು, ಕಾಯಿಸಬಾರ್ದು, ಹಾಗೇನೆ ಯೂಸ್ ಮಾಡಿ. ನೀವು ನೈವೇದ್ಯಕ್ಕೆಲ್ಲ ಮಾಡ್ತೀರಾ ದೇವರಿಗೆ ಅಂತ ಅಂದ್ರೆ ಈ ತರನ ಹಸಿ ಹಾಲನ್ನೇ ಯೂಸ್ ಮಾಡಿ. ನಾನು ಸಹ ನಮ್ಮನೆ ಇವತ್ತು ಮಂಗಳಗೌರಿ ಪೂಜೆ ಮತ್ತೆ ಅಂಗಾರಕ ಸಂಕಷ್ಟಿ ಇರೋದ್ರಿಂದ ನಾನು ನೈವೇದ್ಯಕ್ಕೋಸ್ಕರ ಮಾಡ್ತಾ ಇರೋದು. ನಾನು ಕೂಡ ಹಸಿ ಹಾಲನ್ನೇ ತಗೊಂಡಿದ್ದೀನಿ ನೋಡಿ. ಈ ಪಾತ್ರೆಯಲ್ಲಿ ಫುಲ್ ತಗೊಂಡಿದ್ದೀನಿ ಹಾಲು. ನಾನು ಒಂದು ಪ್ಯಾಕೆಟ್ ಫುಲ್ ತಗೊಂಡಿದ್ದೀನಿ. ಈ ಬೌಲಲ್ಲಿ ಫುಲ್ ಬೌಲ್ ಆಗಷ್ಟು ನಾನು ಹಸಿ ಕೊಬ್ಬರಿನ ನೋಡಿ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆಲ್ಲ ನಾವು ರುಬ್ಬೋದಕ್ಕೆ ಯೂಸ್ ಮಾಡುವಂತ ಪದಾರ್ಥಗಳು ಇವೆಲ್ಲವೂ. ನಾವು ಬೆಳ್ಳುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಈ ತರ ಬಿಡಿಸಿಟ್ಕೊಂಡಿದ್ದೀನಿ. ಒಂದು 3 ಪೀಸ್ ಹಸಿ ಶುಂಠಿನ ತಗೊಂಡಿದ್ದೀನಿ ನೋಡಿ, ಚಿಕ್ಕ ಚಿಕ್ಕ ಪೀಸು. ಒಂದು ಏಲಕ್ಕಿ. ಈ ಬೌಲಲ್ಲಿ ಒಂದು 1/4 ಭಾಗದಷ್ಟು ನಾನು ಕರಿಬೇವನ್ನ ತಗೊಂಡಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಾವು ಅಕ್ಕಿ ಪಾಯಸಕ್ಕೆ ಅರಿಶಿಣದೆಲೆನ ಹಾಕಬೇಕು. ಅರಿಶಿಣದೆಲೆ ಹಾಕಿದ್ರೇನೆ ಅದು ಅಕ್ಕಿ ಪಾಯಸ ಅಂತ ಅನ್ಸೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ ಹೌದು ಇದು. ಒಂದೆಲೆ ಹಾಕಿದ್ರೆ ಸಾಕು. ನೀವು ಇಷ್ಟ ಅಕ್ಕಿಗೆ ನೀವು ಒಂದೆಲೆ ಹಾಕ್ಬಿಟ್ರೆ ಸಾಕು, ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ. ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೋಡಿ, ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೆ ನಾವೀಗ ಅಕ್ಕಿನ ತೊಳೆದ್ಬಿಟ್ಟು ಸೇರಿಸ್ಕೊತೀನಿ. ನೋಡಿ, ಅಕ್ಕಿನ ತೊಳ್ಕೊಂಬಂದಿದ್ದೀನಿ. ಅಕ್ಕಿನೆಲ್ಲ ಇವಾಗ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಅಕ್ಕಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಅರಿಶಿಣದೆಲೆ ಮತ್ತೆ ಹಾಲನ್ನ ಸೇರಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಹಾಲು ಹಾಕೊಳ್ಳಿ ಬೇಯೋದಕ್ಕೆ. ಬೆಂದ ಮೇಲೆ ಮತ್ತೆ ನೀವು ಹಾಲನ್ನ ಸೇರಿಸ್ಕೊಳ್ಳಿ. ರೈಸ್ ಬೆಂದ ಮೇಲೆ ಈಗ ಹಾಲನ್ನು ಹಾಕಿದ್ಮೇಲೆ ನಾವು ನೀರನ್ನ ಸೇರಿಸ್ಕೊಬೇಕು. ನೋಡಿ, ಇವಾಗ ನೀರನ್ನ ಸೇರಿಸ್ಕೊತೀನಿ. ಇದೇ ಪಾತ್ರೆಯಲ್ಲಿ ನಾನು ಅಕ್ಕಿ ತಗೊಂಡಿದ್ದೀನಲ್ವಾ, ಇದರಲ್ಲೇನೆ ನೀರನ್ನ ಹಾಕೋತೀನಿ. ನೀರನ್ನು ನಾವು ಜಾಸ್ತಿ ಯೂಸ್ ಮಾಡಬೇಕು, ಯಾಕಂದ್ರೆ ಅಕ್ಕಿ ಎಲ್ಲ ಸಾಫ್ಟ್ ಆಗಿ ಚೆನ್ನಾಗಿ ಬೇಯಬೇಕು. ನಾವು ಯೂಶಲಿ ರೈಸಿಗೆ ಇಡೋದಕ್ಕೆ ನೀರು ಇಡ್ತೀವಲ್ಲ, ಅದಕ್ಕಿಂತ ಡಬಲ್ ನಾವು ನೀರನ್ನ ಹಾಕೊಬೇಕು. ಈಗಿನ ಸ್ವಲ್ಪ ನಾನು ನೀರನ್ನ ಸೇರಿಸ್ಕೊತೀನಿ. ನೋಡಿ, ಇವಾಗ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾವೀಗ ಉಪ್ಪನ್ನ ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಇವಾಗಲೇ ಸೇರಿಸ್ಕೊಳ್ಳೋಣ. ಆಮೇಲೆ ರೈಸ್ ಬೆಂದ್ಮೇಲೆ ಮತ್ತೆ ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಆಡ್ ಮಾಡ್ಕೊಳ್ಳೋಣ. ಇವಾಗ ಲಿಡ್ ಕ್ಲೋಸ್ ಮಾಡಿ. ನೋಡಿ, ಈ ಕಡೆ ಗ್ಯಾಸ್ ಮೇಲೆ ಸ್ಟವ್ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ನಾನು ಒಂದು 6 ರಿಂದ 7 ವಿಷಲ್ನ ಮಾಡಿಸ್ಕೊಂಡ್ ಬರ್ತೀನಿ. ಯಾಕಂದ್ರೆ ರೈಸು ತುಂಬಾ ಸಾಫ್ಟ್ ಆಗಿ ಬೇಯಬೇಕು ಅಕ್ಕಿ ಪಾಯಸದಲ್ಲಿ, ಅದಕ್ಕೇನೆ. ಸೊ ನೀರನ್ನು ಸಹ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ವಿಷಲ್ ಕೂಡ 6 ರಿಂದ 7 ಮಾಡಿಸ್ಕೊಬೇಕು ನಾವು. ಇದು ವಿಷಲ್ ಆಗ್ಲಿ. ನೋಡಿ, ಆ ಕಡೆ ನಾವು ವಿಷಲ್ ಆಗುವಷ್ಟರಲ್ಲಿ ಈ ಕಡೆ ಎಲ್ಲ ಇವನ್ನೆಲ್ಲ ಸಾಮಗ್ರಿಗಳನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫೈನ್ ಆಗಿ ರುಬ್ಕೊಬರೋಣ. ನಾನು ಇವಾಗ ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ. ಏಲಕ್ಕಿ, ಒಂದು ಮಿಕ್ಸರ್ ಜಾರ್ಗೆ ನಾನು ಕರಿಬೇವನ್ನ ಮತ್ತೆ ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತೆ ಹಸಿ ಶುಂಠಿ, ಕೊಬ್ಬರಿ, ಇದು ಫೈನ್ ಆಗಿ ಪೇಸ್ಟ್ ಆಗೋದಕ್ಕೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ. ಇದನ್ನ ಇವಾಗ ನಾವು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರೋಣ. ನೋಡಿ, ಇಷ್ಟು ಫೈನ್ ಆಗಿ ಪೇಸ್ಟ್ ಆಗಿದ್ರೆ ಸಾಕು. ನೋಡಿ, ಇವಾಗ ವಿಷಲ್ ಎಲ್ಲ ಚೆನ್ನಾಗಿ ಆರಿದೆ. ನಾನೊಂದು 6 ರಿಂದ 7 ವಿಷಲ್ ಮಾಡಿಸ್ಕೊಂಡಿದ್ದೀನಿ. ಲಿಡ್ ಓಪನ್ ಮಾಡೋಣ. ನೋಡಿ, ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅನ್ನ. ಈ ತರ ಅದಕ್ಕೆ ಬರ್ಬೇಕು ಅಕ್ಕಿ ಪಾಯಸದ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ. ನಾವು ರೇಷನ್ ಅಕ್ಕಿ ಯೂಸ್ ಮಾಡೋದ್ರಿಂದ ಈ ತರ ಸಾಫ್ಟ್ ಆಗಿ ಅಕ್ಕಿ ಎಲ್ಲ ಸಾಫ್ಟ್ ಆಗಿ ಬರುತ್ತೆ. ನೋಡಿ, ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ನಾವು ರುಬ್ಕೊ ಬಂದಿದೀವಲ್ವಾ, ಇದನ್ನ ಆಡ್ ಮಾಡ್ಕೊಬೇಕು. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಇದಕ್ಕೆ ನಮ್ಗೆ ಎಷ್ಟು ಹಾಲು ಬೇಕು ಅಂತ ನೋಡ್ಕೊಂಡ್ಬಿಟ್ಟು ಹಾಲು ಮತ್ತೆ ಮೊಸರನ್ನ ಆಡ್ ಮಾಡ್ಕೊಬೇಕು. ಇವಾಗ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹಾಲನ್ನ ಸೇರಿಸ್ಕೊತಿದ್ದೀನಿ. ನೋಡಿ, ಇಷ್ಟು ಹಾಲನ್ನ ಹಾಕೋತೀನಿ. ಇದರಲ್ಲಿ ನಾನು ಅರ್ಧ ಭಾಗ ಹಾಲನ್ನ ಹಾಕೊಂಡಿದ್ದೀನಿ. ಈಗ ಅದಕ್ಕೆ ಮೊಸರು ಸೇರಿಸ್ಕೊಳ್ಳೋಣ. ನೋಡಿ, ಮೊಸರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತಗೊಳ್ಳಿ. ನಾನೊಂದು 4ರಿಂದ 5 ಜನಕ್ಕೆ ಆಗಷ್ಟು ಮಾಡ್ಕೋತಿದ್ದೀನಿ. ನಾನು ಇದರಲ್ಲಿ ಒಂದು 3 ಸ್ಪೂನ್ ಹಾಕೋತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವೀಗ ಉಪ್ಪನ್ನ ಸೇರಿಸ್ಕೋಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ್ಬಿಟ್ಟು ಇದು ಉಳಿದಿರೋದೆಲ್ಲ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ನಾನು ಸೇರಿಸ್ಕೊತೀನಿ. ನೋಡಿ, ನೀರನ್ನು ಸೇರಿಸ್ಕೊತಿದ್ದೀನಿ. ಹಾಕ್ಬಿಟ್ಟು ಇವಾಗ ಇದನ್ನ ನಾವು ಚೆನ್ನಾಗಿ ಕುದಿಸ್ಕೊಬೇಕು. ಅಂದ್ರೆ ಇದನ್ನ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಅಕ್ಕಿ ಪಾಯಸ ಚೆನ್ನಾಗಿ ಬೇಯಬೇಕು. ಎಷ್ಟು ಬೇಯುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇದನ್ನೊಂದು 5ರಿಂದ 6 ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸ್ಕೊಬೇಕು. ನೋಡಿ, ನಾನು ಸ್ಟವ್ ಆನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನೊಂದು 5ರಿಂದ 6 ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ. ಮಿಕ್ಸ್ ಮಾಡ್ಕೋತಾ ನಾವು ಬೇಯಿಸ್ಕೋಬೇಕು. ಮಿಕ್ಸ್ ಮಾಡಿಕೊಂಡಿಲ್ಲ ಅಂತಂದ್ರೆ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ನಾವು ಬೇಯಿಸ್ಕೊಳ್ಳೋಣ ಚೆನ್ನಾಗಿ. 5ರಿಂದ 6 ನಿಮಿಷ ಬೆಂದ್ಬಿಟ್ರೆ ಆಯ್ತು, ಅಕ್ಕಿ ಪಾಯಸ ರೆಡಿ ಆಗ್ಬಿಡುತ್ತೆ. ನೋಡಿ, ಈ ತರ ಚೆನ್ನಾಗಿ ಒಂದ್ ಕುದಿ ಬಂದ ತಕ್ಷಣ ನಾವ್ ಏನ್ ಮಾಡ್ಬೇಕಂದ್ರೆ ಫ್ಲೇಮ್ನ ಕಡಿಮೆ ಮಾಡ್ಕೊಬೇಕು. ಕಡಿಮೆ ಉರಿನಲ್ಲೇ ನಾವು ಚೆನ್ನಾಗಿ ಒಂದ್ 5ರಿಂದ 6 ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸ್ಕೊಬೇಕು. ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ. ಒಂದ್ ಕುದಿ ಬಂದ ತಕ್ಷಣ ಫ್ಲೇಮ್ನ ಫುಲ್ ಕಡಿಮೆ ಮಾಡ್ಕೊಂಬಿಡಿ. ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿ ಒಂದ್ 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆಲ್ರೆಡಿ ಅಕ್ಕಿ ಪಾಯಸದ ವಾಸನೆ ಘಮ ಅಂತ ಬರ್ತಾ ಇದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಕೂಡ. ಇದು ಎಲ್ಲ ಹಬ್ಬದಲ್ಲೂ ಮಾತ್ರ ನಮ್ಮ ಮನೇಲಿ ಮಾತ್ರ ಪಕ್ಕ ಮಾಡೇ ಮಾಡ್ತೀವಿ ನಾವು ಇದನ್ನ, ಅಕ್ಕಿ ಪಾಯಸನ ನೈವೇದ್ಯಕ್ಕಾಗ್ಲಿ. ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ ಹೌದು. ನಾವು ಅರಿಶಿಣದಲ್ಲೇ ಯೂಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೇದು. ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ. ತುಂಬಾ ಬೇಗನೆ ಕೂಡ ಆಗ್ಬಿಡುತ್ತೆ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಳ್ಳುವಂತಹ ರೆಸಿಪಿ ಫ್ರೆಂಡ್ಸ್ ಇದು. ಹಳ್ಳಿಗಳಲ್ಲೆಲ್ಲ ತುಂಬಾ ಮಾಡ್ಕೋತಾರೆ ಇದನ್ನ. ನಮ್ಮ ಅಮ್ಮ ಊರಲ್ಲೆಲ್ಲ ಮಾತ್ರ ಹಬ್ಬದಲ್ಲಿ ಮಾತ್ರ ಫಿಕ್ಸ್ ಮಾತ್ರ ಇದನ್ನ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರೂ ಸಹ ತುಂಬಾ ಇಷ್ಟಪಡ್ತಾರೆ. ನೋಡಿ, ನಾನು ಒಂದು ಅರ್ಧ ಕಪ್ ಆಗಷ್ಟು ನಾನು ಅಕ್ಕಿನ ಯೂಸ್ ಮಾಡಿದ್ದು. ನೋಡಿ ಎಷ್ಟು ಜಾಸ್ತಿ ಆಗಿದೆ ಅಂತ. ತುಂಬಾ ಈಡು ಬಂದ್ಬಿಡುತ್ತೆ ಇದು ರೇಷನ್ ಅಕ್ಕಿ. ನಾವು ಅದಕ್ಕೆ ತಗೊಬೇಕಾದ್ರೆ ಸ್ವಲ್ಪ ತಗೊಂಡ್ಬಿಟ್ರೆ ಸಾಕು. ಟೇಸ್ಟ್ ಕೂಡ ರೇಷನ್ ಅಕ್ಕಿ ಅಷ್ಟು ಟೇಸ್ಟ್ ಮತ್ತೆ ನಾವು ನಾರ್ಮಲ್ ರೈಸ್, ಜೀರಾ ರೈಸ್ ಎಲ್ಲ ಅಷ್ಟು ಟೇಸ್ಟ್ ಬರೋದಿಲ್ಲ. ನೀವು ರೇಷನ್ ಅಕ್ಕಿನೇ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸಾಫ್ಟ್ ಕೂಡ ಚೆನ್ನಾಗಾಗುತ್ತೆ. ಅದಾದ್ರೆ ಸಾಫ್ಟ್ ಬರೋದಿಲ್ಲ, ಒಂಥರ ಕಾಳ್ ತರ ಇರುತ್ತೆ ರೈಸು. ಈ ತರ ಅಕ್ಕಿ ಪಾಯಸ ಮಾಡೋದಕ್ಕೆ ಚೆನ್ನಾಗಾಗೋದಿಲ್ಲ. ನಾವು ಬಿಸಿಬೇಳೆ ಬಾತ್ ಮಾಡೋದಕ್ಕಾಗ್ಲಿ, ಈ ತರ ಅಕ್ಕಿ ಪಾಯಸಕ್ಕಾಗ್ಲಿ ರೇಷನ್ ಅಕ್ಕಿನೇ ಜಾಸ್ತಿ ಯೂಸ್ ಮಾಡೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈ ತರ ಮಿಕ್ಸ್ ಮಾಡ್ಕೋತಾ ನಾವು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಳೋಣ. ನೋಡಿ, ನಾನು ಇದನ್ನ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಲೋ ಫ್ಲೇಮ್ ನಲ್ಲಿ. ಇವಾಗ ನಾನು ಫ್ಲೇಮ್ ನ ಆಫ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಟೇಸ್ಟಿ ಆಗಿರುವಂತಹ ಅಕ್ಕಿ ಪಾಯಸ ರೆಡಿ ಆಗಿದೆ. ಇದನ್ನ ನಾನು ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೋತೀನಿ. ನೋಡಿ, ಟೇಸ್ಟಿ ಆಗಿರುವಂತಹ ಅಕ್ಕಿ ಪಾಯಸ ರೆಡಿ ಆಗಿದೆ. ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್. ಇದು ಮಾತ್ರ ನೀವು ಹಬ್ಬಗಳಲ್ಲಾಗಿರ್ಲಿ, ಮನೇಲಿ ನೀವು ಸಾಮಾನ್ಯವಾಗಿ ಮಾಡ್ಕೊಳ್ಬೇಕಾದ್ರೆ ಸುಮ್ಮನೆ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳುವಂತಹ ರೆಸಿಪಿ ಅಂತ ಹೇಳ್ಬೋದು ಇದು. ನೀವು ಲಂಚ್ಗಾದ್ರೂ, ಆಫ್ಟರ್ನೂನ್ ಲಂಚ್ಗಾದ್ರೂ ಮಾಡ್ಕೋಬಹುದು, ನೈಟ್ ಡಿನ್ನರ್ಗಾದ್ರೂ ಮಾಡ್ಕೋಬಹುದು. ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಟೇಸ್ಟ್ ಹೇಗೆ ಬಂದಿದೆ ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್.